ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದು ಕನ್ನಡ ಸಾಹಿತ್ಯದ ಮಹತ್ವದ ಕೃತಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು. ಮಲೆನಾಡಿನ ನೈಸರ್ಗಿಕ ಸೌಂದರ್ಯ, ಜನಜೀವನ, ಸಂಪ್ರದಾಯ, ಪ್ರೀತಿ ಮತ್ತು ಸಮಾಜದ ಬದಲಾವಣೆಯ ನಡುವಿನ ಹೋರಾಟ ಇವೆಲ್ಲವನ್ನು ತುಂಬ ಸೂಕ್ಷ್ಮವಾಗಿ ಚಿತ್ರಿಸಿರುವ ಅಪರೂಪದ ಕಾದಂಬರಿ ಇದು. ಪೂರ್ತಿ ಮಲೆನಾಡೆ ಜೀವಂತವಾಗಿರುವಂತೆ ತೋರಿಸುವಂತಹ ಜೀವಂತ ವರ್ಣನೆ. ಪಾತ್ರಗಳು ನಿಜವಾಗಿಯೇ ನಮ್ಮ ಊರಿನವರಂತೆ ಅನಿಸಲು ಶುರುವಾಗುತ್ತೆ. ಕಾದಂಬರಿಯ ಮುಖ್ಯ ವಿಚಾರ ಸಾಮಾನ್ಯ ಮಲೆನಾಡಿನ ಜನರ ಬದುಕು, ಅವರ ಭಾವನೆಗಳು, ನೋವು, ಸಂತೋಷ ಹಾಗೂ ಸಮಾಜದ ಪರಿವರ್ತನೆಗಳ ನಡುವೆ ನಡೆಯುವ ನಾಟಕ. ಸರಿಸುಮಾರು 600 ಪುಟಗಳ ದೊಡ್ಡ ಕಾದಂಬರಿಯಾದರೂ ಒಮ್ಮೆ ಓದಲು ಶುರು ಮಾಡಿದ್ರೆ ಅಂತ್ಯದವರೆಗೂ ಹಿಡಿದುಕೊಂಡೇ ಹೋಗುತ್ತೆ. ಕಥೆಯ ಸೌಂದರ್ಯ, ಪಾತ್ರಗಳ ಆಳ ಮತ್ತು ಕುವೆಂಪು ಅವರ ಭಾಷೆಯ ಮಧುರತೆ ಇವತ್ತಿನ ಓದುಗರಿಗೂ ಹೊಸತೆ ಅನುಭವ. ಈ ವಿಡಿಯೋದಲ್ಲಿ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ, ನನಗೆ ಇಷ್ಟವಾದ ಭಾಗಗಳು, ಕತೆ ನೀಡುವ ಸಂದೇಶ ಎಲ್ಲವನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ತಡ ಮಾಡದೆ ರಿವ್ಯೂ ಮಾಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಫೈನಲಿ ನಾನು ಈ ಕಾದಂಬರಿನ ಓದ್ ಮುಗಿಸ್ದೆ. ಕುವೆಂಪು ಅವರು ಮುನ್ನಡೆಯಲ್ಲಿ ಹೇಳ್ತಾರೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಅದು ಅರ್ಥ ಆಗಿದ್ದು ಕಾದಂಬರಿ ಮುಗಿಸ್ದಾಗ್ಲೆ. ಎಷ್ಟೊಂದು ಪಾತ್ರಗಳಿದೆ ಅಂದರೆ ಅವನ್ನ ಗುರ್ತಿಸೋದು ಮೊದಲ 100 ಪುಟಗಳು ಕಷ್ಟ. ಮೊದಲು ಓದೋಕ್ಕಾಗದೆ, ಪಾತ್ರಗಳ ಅರಿವಾಗದೆ ಇನ್ನು ಓದೋಕ್ಕಾಗಲ್ಲ ಅಂತ ಸೋತಿದ್ದುಂಟು. ನಂತರ ನಾವೇ ಕಥೆಯ ಪಾತ್ರವಾಗಿ ಪರಕಾಯ ಪ್ರವೇಶ ಮಾಡ್ತೀವಿ. ಹಾಗೆ ಓದಿಸ್ಕೊಂಡು ಹೋಗತ್ತೆ. ಅಯ್ಯೋ ಇಷ್ಟು ಬೇಗ ಮುಗಿದೋಯ್ತಾ ಅನ್ನೋ ಬೇಸರ. ಪಾತ್ರಗಳು ಜಾಸ್ತಿ ಅನಿಸಿದ್ರು ಎಲ್ಲೂ ಕೂಡ ಅವರ ಪಾತ್ರ ಅನಾವಶ್ಯಕ, ಬೇಡಾಗಿತ್ತು ಅನಿಸಿಲ್ಲ. ಅಷ್ಟು ಶ್ರೇಷ್ಠ ಪಾತ್ರ ಪೋಷಣೆ. ಇವಾಗಲೂ ಎಲ್ಲರೂ ಚೆನ್ನಾಗಿ ನೆನಪಿದ್ದಾರೆ. ಕಾರಣ ಪ್ರತಿಯೊಂದು ಪಾತ್ರಕ್ಕೂ ಇರೋ ಪ್ರಾಮುಖ್ಯತೆ. ಮೇ ಬಿ ಕುವೆಂಪು ಅವ್ರು ಮಾತ್ರ ಹೀಗೆ ಬರೆಯೋದಕ್ಕೆ ಸಾಧ್ಯ ಅನಿಸುತ್ತೆ. ಮಲೆಗಳಲ್ಲಿ ಮದುಮಗಳು ಅನ್ನೋ ಹೆಸರಲ್ಲೇ ಒಂದು ಆಕರ್ಷಣೆ ಇದೆ. ಕುವೆಂಪು ಅವರು ಬರೆದಿರುವುದು 2 ಕಾದಂಬರಿಗಳಾದರೂ 2 ಕ್ಲಾಸಿಕ್ ಅನ್ನೋದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇಷ್ಟು ವರ್ಷ ಕಳೆದ್ರೂ ಇನ್ನೂ ಮರುಮುದ್ರಣವಾಗುತ್ತಲೇ ಜನರ ಮನದಲ್ಲೂ ಸಾಹಿತ್ಯಾಸಕ್ತರ ಹೃದಯದಲ್ಲೂ ಜೀವಂತವಾಗಿರುವುದೇ ಇದಕ್ಕೆ ಸಾಕ್ಷಿ. ಕಾದಂಬರಿಯ ವಸ್ತು ಬಹಳ ಪದರಗಳನ್ನು ಹೊಂದಿದೆ. ಮೇಲೆ ಕಾಣುವಂತೆ ಮೇಲು ಕೀಳಿನ ಸಂಬಂಧದ ಜಟಿಲತೆ, ಹಿಂದಿನ ಕಾಲದಲ್ಲಿ ಅಸ್ಪೃಶ್ಯರನ್ನು ನಮ್ಮ ಸಮಾಜ ನೋಡುವ ರೀತಿಯ ಬಗ್ಗೆ, ಅವರೊಂದಿಗೆ ನಡೆದುಕೊಳ್ಳುವುದರ ಬಗ್ಗೆ ಮಾತ್ರವಲ್ಲದೆ ಈ ಕಾದಂಬರಿಯಲ್ಲಿ ಜೀತ ಪದ್ಧತಿ, ಪ್ರೀತಿ, ಮದುವೆ ಹಾಗೂ ಕ್ರೈಸ್ತ ಮಿಷನರಿಗಳಿಂದಾದ ಮತಾಂತರದ ವಿಷಯಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ. ಕಾಡನ್ನು ಕೇಂದ್ರ ಬಿಂದುವಾಗಿ ಇಟ್ಟು ಅನೇಕ ಸಂಬಂಧಗಳನ್ನು ಹೆಣೆದಿದ್ದಾರೆ. ಉದಾಹರಣೆ ಗುತ್ತಿ, ಹುಲಿಯ, ಐತ, ಪಿಂಚಲು, ಮುಕುಂದಯ್ಯ, ಚಿನ್ನಕ್ಕ, ನಾಗಕ್ಕ, ನಾಗತ್ತೆ, ದೇವಯ್ಯ, ಮುಕುಂದಯ್ಯ, ಇನ್ನೂ ತುಂಬ. ಕೊನೆಗೆ ಎಲ್ಲ ಪಾತ್ರಗಳು ಮತ್ತೆ ಸೇರುವುದು ಒಂದೇ ಬಿಂದುವಿಗೆ. ಕಾದಂಬರಿಯ ಕಾಲಮಾನ 19ನೇ ಶತಮಾನ. ಅಂದರೆ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮನ್ವಯ ಸಭೆಯಲ್ಲಿ ವಿಶ್ವಖ್ಯಾತರಾದ ಕಾಲ. ಮಲೆನಾಡ ಸೌಂದರ್ಯ, ವರ್ಣಶ್ರೇಣಿ ವ್ಯವಸ್ಥೆ, ಪುರುಷ ಪ್ರಧಾನ ಸಮಾಜದ ಘೋರ ಮುಖಗಳು, ಮತಾಂತರದ ಕಪ್ಪು ಛಾಯೆ, ಹೊಸ ಸಾಮಾಜಿಕ ಬದಲಾವಣೆಗಳ ಆರಂಭ ಇವೆಲ್ಲದರ ನಡುವೆ ಮಾನವ ಸಹಜ ಪ್ರೀತಿ, ದಾಂಪತ್ಯದ ಜೀವನದ ಸಿಹಿ ಕಹಿಗಳು, ಮನುಷ್ಯ ಪ್ರಾಣಿ ಪ್ರೀತಿಯ ಆಳವನ್ನು ಕುವೆಂಪು ಅವರು ನಮ್ಮ ಕಲ್ಪನಾ ಶಕ್ತಿಗೆ ಸವಾಲು ಹಾಕುವಂತೆ ವಿವರಿಸಿದ್ದಾರೆ. ಇಂಗ್ಲಿಷ್ ಶಿಕ್ಷಣದ ಆಗಮನ, ಕ್ರಿಶ್ಚಿಯನ್ ಮಿಷನರಿಗಳ ಮತಾಂತರ, ಬೈಸಿಕಲ್ನಂತಹ ಆಧುನಿಕ ಅಂಶಗಳ ಪರಿಚಯದ ಮೂಲಕ ಮಲೆನಾಡು ಹೊಸ ಸಾಮಾಜಿಕ ಶಕ್ತಿಗಳಿಗೆ ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ಕಾದಂಬರಿಯು ತೋರಿಸುತ್ತದೆ. ಮದುವೆಗೆ ಪ್ರವೇಶಿಸಲಿರುವ ವಧು ಮತ್ತು 19ನೇ ಶತಮಾನದ ಮಲೆನಾಡಿನ ಸಮಾಜವು ಹೊಸ ಶಕ್ತಿಗಳಿಗೆ ಒಡ್ಡಿಕೊಳ್ಳುವುದರ ನಡುವೆ ಸಾದೃಶ್ಯವನ್ನು ಎಳೆದು ತೋರಿಸುತ್ತಾರೆ. ಕನ್ನಡ ಬಳಕೆಯೂ ಸಹ ಒಂದು ಮಾದರಿ ರೀತಿಯಲ್ಲಿ ಅದರತ್ತ ಆಸಕ್ತಿ ಭರಿಸುವ ಹಾಗೆ ಬರೆದಿರುವ ಕುವೆಂಪು ಅವರು ಒಂದು ಕಗ್ಗಾಡಿನ ಹಳ್ಳಿಯಲ್ಲಿ ಜೀವಿಸುವ ಒಂದು ಕುಟುಂಬ, ಅದರ ಸುತ್ತಮುತ್ತಲಿನ ಪರಿಸರ ಮತ್ತು ಜೀವಮಾನದ ಸಂಪೂರ್ಣ ಕಥೆಯನ್ನೇ ಅಕ್ಷರಗಳಲ್ಲಿ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ. ಕತೆ ಸಾಗುತ್ತಾ ಬೇರೆ ಬೇರೆ ದಾರಿ ಹಿಡಿದು ಒಂದು ಕಡೆ ಕೂಡಿದಾಗಲೂ ಕಥೆಯೊಂದಿಗೆ ದಾರಿಯಾಗಿ ಸಾಗುತ್ತೇವೆ. ಪಾತ್ರಗಳು, ಅದರ ಕುಟುಂಬದ ಜೊತೆಗೆ ಅವರದೇ ಕಥೆಗಳು, ಕೊನೆಗೆ ಒಂದು ಕೊನೆಯಿಲ್ಲದ ಕೊನೆ. ಹೀಗೆ ಕಣ್ಣೆದುರಿಗೆ 3ನೇ ಆಯಾಮದಲ್ಲಿ ಒಂದು ಊರನ್ನೇ ನೋಡಿದ ಅನುಭವವಾಗೋದು ಖಂಡಿತ. ರಸ ಸನ್ನಿವೇಶದಿಂದ ಹಿಡಿದು ತೀರಾ ತಾತ್ವಿಕ ಯೋಚನೆಯತ್ತ ಪ್ರಶ್ನೆಗಳನ್ನು ಒಡ್ಡುತ್ತಾ ಸಾಗುತ್ತದೆ ಈ ಕಾದಂಬರಿ. ಅವರವರ ಮನಸ್ಥಿತಿ ಮತ್ತು ವ್ಯವಸ್ಥೆಗನುಗುಣವಾಗಿ ಕಾದಂಬರಿ ಅರ್ಥವಾಗುತ್ತಾ ಹೋಗುತ್ತೆ. ಕಾಡು, ಮಳೆ, ಬೆಟ್ಟ, ಗುಡ್ಡ ನಿಮಗೂ ಇಷ್ಟನಾ? ಹಾಗಾದರೆ ನೀವು ಓದಲೇಬೇಕಾಗಿರೋಂಥ ಕೃತಿ ಇದು. ಓದಿ ಅನುಭವಿಸ್ಬೇಕಷ್ಟೆ. ಆಗಲೇ ಇದೊಂದು ಅದ್ಭುತವಾದ ಅಪ್ಪುಗೆ ಅನ್ನೋ ಅರಿವಾಗೋದು.
All fiction is largely autobiographical and much autobiography is of course a fiction ಎಂಬ ಮಾತಿನಂತೆ ಇಲ್ಲಿ ಬರುವ ಬಹುತೇಕ ಸನ್ನಿವೇಶಗಳು ಕುವೆಂಪು ಅವರ ಜೀವನದಲ್ಲಿ ಕಂಡ ಪ್ರಸಂಗಗಳೇ. ನಾವು ಇಲ್ಲಿ ಬರುವ ಕೆಲ ಸನ್ನಿವೇಶಗಳ ಸಾಮ್ಯತೆಯನ್ನು ಅವರ ನೆನಪಿನ ದೋಡಿ ಮತ್ತು ಮಲೆನಾಡಿನ ಚಿತ್ರಗಳು ಕೃತಿಗಳಲ್ಲಿ ಕಾಣಬಹುದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ 18 ಮತ್ತು 19ನೇ ಶತಮಾನದ ಜೀವನ ಸಾರ ಅನ್ನಬಹುದು. ಈ ಕೃತಿ ಸುಲಭವಾಗಿ ಎಟುಕುವಷ್ಟು ಸರಳವಿಲ್ಲ. ಕಥಾರಸ ಭಾಷಾರಸ ಹದವಾಗಿ ಬೆರೆತು ರುಚಿಕಟ್ಟಾಗಿದೆ. ನನ್ನ ಅಭಿಪ್ರಾಯದಲ್ಲಿ ಇದು ಪುಸ್ತಕ ಪ್ರಿಯರು ಓದಲೇಬೇಕಾದಂಥ ಅತ್ಯುತ್ತಮ ಕಾದಂಬರಿ. ನೀವು ಓದಿದರೆ ಯಾವ ಪಾತ್ರ ನಿಮಗೆ ಹೆಚ್ಚು ಕನೆಕ್ಟ್ ಆಯಿತು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ರಿವ್ಯೂ. ಇದೇ ರೀತಿಯಾಗಿ ಇನ್ನಷ್ಟು ಕಾದಂಬರಿಗಳ ರಿವ್ಯೂ ಬೇಕಂದರೆ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ನಮಸ್ಕಾರ. ಲಾ 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 ಲಾ